ಸರ್ಕಾರ ಮಾಡಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅದು ಸುಪ್ರೀಂ ಕೋರ್ಟ್ ಏನು ಹೇಳ್ತಂದ್ರೆ ಎಡಿಕ್ಯುಲೇಟ್ ಆ್ಯಂಡ್ ಇನ್ಎಡಿಕ್ಯುಲೇಟ್ ಎರಡು ಬದಲಿಗೆ ಮಾಡಿರಿ. ಇದರ ಅರ್ಥ ಏನು, ಹಿಂದುಳಿದವರು ಮತ್ತು ಅತಿ ಉನ್ನತ ಎರಡು ಕಚೇರಿ ಮಾಡಿರಿ, ಇನ್ನು ಮಟ್ಟ 5 ವಾರ ಮಾಡಿರಿ ಅಂತ ಹೇಳಿದ್ರು. ಈ ವಿಷಯವನ್ನು ನ್ಯಾಯಾಧೀಶ ನಾಗೇಂದ್ರ ಪಾಲಿಸಿಲ್ಲ, ಸರ್ಕಾರನೂ ಕೂಡ ಪಾಲಿಸಿಲ್ಲ. ಇದಕ್ಕಾಗಿ ನಮ್ಮ ಸಮಾಜದ ಏನಾಯಿತು, ನಾವು ಕೋರ್ಟಿಗೆ ಹೋದೆವು. ಕೋರ್ಟಿಗೆ ಹೋದ್ಮೇಲೆ ಅದು ರಾಜ್ಯಪಾಲರು ಹೋಗಬೇಕಾಗಿತ್ತು. ಪಾಸಾಗಿ ನೋಟಿಫಿಕೇಶನ್ ಆಗಬೇಕಾಗಿತ್ತು. ರಾಜ್ಯಪಾಲರು ವಾಪಸ್ ಬರ್ತಿದ್ರು. ಯಾಕಂದ್ರೆ ಇವ್ರು ಕೇಳ್ತಾ ಇರೋದು ಸರಿ ಇದೆ, ನೀವು ಮಾಡ್ತಾ ಇರೋದೇ ತಪ್ಪು. ಈಗ ಒಳ ಮೀಸಲಾತಿ ಮಾಡ್ತಾ ಇರೋದು ಏನಕ್ಕೆ, ಕೆಳಗಿರುವಂಥ ಸಮಾಜದೊಳಗೆ ಮುಂದೆ ಬರಬೇಕು ಅಂತಿದ್ರು. ನ್ಯಾಯಾಧೀಶ ನಾಗವಂತಾಸರು ತಾವು ಮೊದಲೇ ಸಾಲಲ್ಲಿ ಭಕ್ತರು ತಮ್ಮ ಬಂಗಾರದ ಒಡವೆಗಳ ಮೇಲೆ, ತಮ್ಮ ಮೊಬೈಲ್ಗಳ ಮೇಲೆ, ತಮ್ಮ ಪರ್ಸ್ಗಳ ಮೇಲೆ ನಿಗಾ ವಹಿಸ್ಕೋಬೇಕು. ತುಂಬ ಜನದಟ್ಟಣೆ ಇದೆ. ಮೂರ್ತಿಯನ್ನ ಸ್ವಾಮಿಯ ಅಲಂಕಾರವನ್ನ ಕಣ್ತುಂಬಿಕೊಳ್ಬೇಕಂತೇಳಿ ಮನವಿ ಮಾಡ್ತೇವೆ. ನಾವೆಲ್ಲ ಇವತ್ತು ಇಲ್ಲಿ ಸೇರಿದ್ದೇವೆ ಶಿವನ ಸಮಕ್ಷಮದಲ್ಲಿ. ಎಲ್ಲರಿಗೂ ಜಿಲ್ಲಾಡಳಿತ ವತಿಯಿಂದ ನಾವು ಸ್ವಾಗತವನ್ನ ಬಯಸ್ತೇವೆ.